ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಾರ್ಯಾಗಾರ ನಡೆಯಿತು. ಭಾಲ್ಕಿ ಮಂಡಲ ವತಿಯಿಂದ BLA 2 ಕಾರ್ಯಾಗಾರ ಹಾಗೂ ಆತ್ಮ ನಿರ್ಭರ ಭಾರತ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಸ್ವಾಗತದೊಂದಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡಲ ಅಧ್ಯಕ್ಷ ವೀರಣ್ಣ ಕಾರ್ಪಾರಿ ವಹಿಸಿದ್ರು. ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೂಡ. ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವೂ ನೆರವೇರಿತು. ಉದ್ಘಾಟನೆಯನ್ನು ಪ್ರಕಾಶ್ ಖಂಡ್ರೆ ಅವರೇ ನೆರವೇರಿಸಿದರು. BLA 2 ರಾಜ್ಯ ಸಂಚಾಲಕರಾಗಿ ಕಲಬುರಗಿ ವಿಭಾಗದ ಪ್ರಭಾರಿಗಳು ಮಾಜಿ MLC ಶ್ರೀ ಅಮರನಾಥ್ ಪಾಟೀಲ್ ಅವರು ಉದ್ಘಾಟನೆ ನೆರವೇರಿಸಿದರು. ಕಾರ್ಯಾಗಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬೀದರ್ ಜಿಲ್ಲೆಯ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿರುವ ಸೋಮನಾಥ್ ಪಾಟೀಲ್ ಅವರು ಇಂದಿನ ಸಂಯುಕ್ತ ಕಾರ್ಯಕ್ರಮದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಪಕ್ಷದ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಇಂದಿನ ಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾದ ತಾಲೂಕಿನ ಬೂತ್ ಎಲ್ಲ BLA 2 ಅವರಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರ ಗಮನ ಸೆಳೆದರು. ನಿಮ್ಮ ಬೆನ್ನಲ್ಲಿ ನಾನು ಸದಾ ಸಿದ್ಧ ಎಂದು ಭರವಸೆ ಕೊಟ್ಟರು. ಸಂಯುಕ್ತ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಕಿರಣ್ ಪಾಟೀಲ್, ಮರಾಠ ಸಮಾಜದ ಹಿರಿಯ ಮುಖಂಡರು ಹಾಗೂ ಪಕ್ಷದ ಜಿಲ್ಲೆಯ ಕಾರ್ಯದರ್ಶಿಗಳು ಆಗಿರುವ ಶ್ರೀ ಗೋವಿಂದರಾವ್ ಬಿರಾದಾರ್, ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲೆಯ ಅಧ್ಯಕ್ಷರಾದ ಶಫೀವುದ್ದೀನ್, ಜಿಲ್ಲಾ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಜೈ ಭೀಮ್ ಬಂಧು, ST ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ KD ಗಣೇಶ್, ಜಿಲ್ಲೆಯ APMC ಪ್ರಕೋಷ್ಠದ ಸಂಚಾಲಕರಾದ ಅಶೋಕ್ ಪಾಟೀಲ್, ಜಿಲ್ಲೆಯ ಕೈಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರಾದ ಚನ್ನಬಸಪ್ಪ ಬಳತೆ, ಭಾಲ್ಕಿ ಕ್ಷೇತ್ರದ BLA 2 ಬಾಬುರಾವ್ ಧೂಪೆ, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಪಂಡರಿ ಮೇತ್ರೆ ಮತ್ತು ಶವರಾಜ್ ಪವಾರ್ ಸಹ ಪಕ್ಷದ ಹಿರಿಯ ಮುಖಂಡರಾಗಿರುವ ಮಾಜಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಗಂಧಗೆ, ಪ್ರತಾಪ್ ಪಾಟೀಲ್ ಹಾಗೂ ಪಕ್ಷದ ಅನೇಕ ಹಿರಿಯ ನಾಯಕರು ಮತ್ತು ಮಂಡಲದ ಹಲವು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. वरदी सतीश कुमार कला बीदर। सरकार उनका है, मंत्री उन्होंने है, एक भी बोगस वोट अगर तुम मेरे को बताए उन्हें रखा तो हम छोड़ने वाले नहीं। और तुम बताना फॉर्म नंबर 7 भरने का वो तुम भर के दे दो, हम यहाँ बैठ के कर लेते, क्योंकि भगवान ने मेरे को भी समय दिया। मेरे भी एक सपना है, ग्राम पंचायत बीजेपी का था, 40 में 35 पंचायत हम किए थे। 2 बार 40 पंचायत में 35-32 पंचायत हमारा था, PKPS हमारा था। अभी हम तुम्हारे साथ पूरा पार्टी साथ में रहेगा और हमेशा आप लोग ग्राम पंचायत इलेक्शन का दृष्टिकोण रख लेके तुम क्या काम करना। तालुका पंचायत अपना फुल मेजॉरिटी था, तुम बोलेंगे साहब सरकार उनका है, सरकार उनके रहने के बाद भी कार्यकर्ता का ताकत बहुत बड़ा है। विशेष तौर पर अभी ईश्वर खंड्रे साहब मंत्री है, उनका भाई DC बैंक चेयरमैन है, उनका बेटा MP है। जितना ज्यादा पावर घर में रहता है उतना क्या है, लोग संतुष्ट नहीं रहते, उन काम नहीं कर सकते और उनका काम हो रहा नहीं। बजट ला रहे हैं, उद्घाटन कर रहे हैं, इतना बजट ला रहे कि उनके कार्यकर्ता खाली क्या कामों में है, कमाने में है। तो हम पंचायत इलेक्शन का दृष्टिकोण, तालुका पंचायत, जिला पंचायत हम दृष्टिकोण रख लेके अभी हम आगे निकलना। हमारे जिला अध्यक्ष बहुत कड़क है, बहुत करेक्ट है। जिला अध्यक्ष क्या है, हमारा भाल्की में ज्यादा ध्यान दिए तो अभी हमको पार्टी को मजबूती होता है। अभी ध्यान दो बोलकर हमारा विनंती, हमारे अमरनाथ पाटिल साहब BLA 2 के वास्ते हमको बहुत क्या है सीरियसली हमारे साथ डिस्कशन किए,
हम बोले पाटिल साहब आप बेफिक्र रहो, हम 100% तुमको क्या BLO2 बना के देंगे बोलकर बोले, और 100% BLO2 हम बनाए सो है। आप फोन करके पूछ लो। बारिश ज्यादा रहने से बहुत लोग नहीं आए। बारिश सुबह तक बारिश था, उसके वास्ते मैं आप सभी लोगों को विशेष विनंती, आपके दिल में होगा सामने सब क्या मंत्री है वो है, आपके पास इतना ताकत है, पूरा राज्य को मालूम हो गया, पूरा देश के क्या वो हमारे इंचार्ज। ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.